ಕಾಂಗ್ರೆಸ್ನಲ್ಲಿ ಗರುವಾಪ್ಸಿ ರಾಜಕೀಯ ಶುರುವಾದಂತೆ ಕಾಣಿಸ್ತಾ ಇದೆ. ಬಿಜೆಪಿಗೆ ಹೋಗಿದ್ದವರನ್ನ ಮರಳಿ ಪಕ್ಷಕ್ಕೆ ಸೇರಿಸಿಕೊಳ್ಳುವಂತ ಚರ್ಚೆ ನಡೀತಾ ಇದೆ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇದೆ. ಹಂತ ಹಂತವಾಗಿ ಬಾಂಬೆ ಟೀಮ್ನ ಸದಸ್ಯರನ್ನ ಮರು ಸೇರ್ಪಡೆ ಮಾಡಿಕೊಳ್ಳುವುದಕ್ಕೆ ವೇದಿಕೆ ಸಜ್ಜು ಮಾಡ್ತಾ ಇದ್ದಾರೆ ಅನ್ನುವಂತ ಚರ್ಚೆ ಎದ್ದಿದೆ. ಇದರ ಬೆನ್ನಲ್ಲೇ ಈಗ ಇದಕ್ಕೆ ಪುಷ್ಟಿ ನೀಡುವಂತಹ ಹೇಳಿಕೆಗಳು ಹೊರಬೀಳ್ತಾ ಇದೆ. ಕಾಂಗ್ರೆಸ್ಗೆ ಯಾರೇ ಬಂದರೂ ಕೂಡ ನಾವು ಸೇರಿಸ್ಕೊಳ್ತೀವಿ ಅಂತ ಗೃಹ ಸಚಿವ ಪರಮೇಶ್ವರ್ ಅವರು ಹೇಳಿಕೆಯನ್ನ ನೀಡಿದರು. ಸಂಸದ ಡಿ.ಕೆ. ಸುರೇಶ್ ಸಹ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಯಾಕ್ಟ್ ಮಾಡಿದ್ದು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂತ ಹೇಳಿದರು. ಇನ್ನು ಕಾಂಗ್ರೆಸ್ ನಾಯಕರ ಹೇಳಿಕೆ ಬಗ್ಗೆ ರಿಯಾಕ್ಷನ್ ಕೊಟ್ಟಂತ ಮುನಿರತ್ನ ಅವರು, ನಮಗೆ ಬಿಜೆಪಿಯ ಭವಿಷ್ಯ, ಬಿಜೆಪಿ ಚಿಹ್ನೆಯೇ ಆಧಾರ. ನಾನು ಕಾಂಗ್ರೆಸ್ಗೆ ಹೋಗಲ್ಲ, ಇದು ನನ್ನ ಗಟ್ಟಿ ನಿರ್ಧಾರ. ಡಿ.ಕೆ. ಶಿವಕುಮಾರ್, ಡಿ.ಕೆ. ಸುರೇಶ್ ಬಗ್ಗೆ ನನಗೆ ದ್ವೇಷ ಇಲ್ಲ. ರಾಜಕೀಯವಾಗಿ ಅವರು ನನ್ನ ಕ್ಷೇತ್ರದಲ್ಲಿ ಸೋಲಿಸಲಿಕ್ಕೆ ಪ್ರಯತ್ನಿಸಿದವರು. ಹೀಗಾಗಿ ನಾನಂತೂ ಕಾಂಗ್ರೆಸ್ಗೆ ಹೋಗಲ್ಲ ಅಂತ ಹೇಳಿದ್ರು. ಬಿಜೆಪಿಯ ಮಾಜಿ ಶಾಸಕ, ಮಾಜಿ ಸಚಿವ ಸಿ.ಟಿ. ರವಿ ಸಹ ರಿಯಾಕ್ಷನ್ ಕೊಟ್ಟಿದ್ದು ಇದೆಲ್ಲ ಊಹಾಪೋಹ, ಯಾರು ಕಾಂಗ್ರೆಸ್ಗೆ ಹೋಗಲ್ಲ ಅಂತ ಹೇಳಿದ್ರು. ಸಿಎಂ ಬದಲಾವಣೆ ಹಾಗೂ ಕ್ಯಾಬಿನೆಟ್ ವಿಚಾರವಾಗಿ ಮತ್ತೆ ಬಾಂಬ್ ಸಿಡಿಸಿದ್ದಾರೆ ಆಹಾರ ಸಚಿವ ಕೆ.ಎಚ್. ಮುನಿಯಪ್ಪ ಅವರು. 2.5 ವರ್ಷ ಆದ್ಮೇಲೆ ಸಚಿವರ ಬದಲಾವಣೆ ಆಗಬೇಕು, ನೂತನ ಸಚಿವರನ್ನ ಬಿಟ್ಟು ಉಳಿದವರನ್ನ ಮಂತ್ರಿ ಮಾಡಬೇಕು ಅಂತ ಮುನಿಯಪ್ಪ ಅವರು ಹೇಳಿದ್ದಾರೆ. ಎಲ್ಲರೂ ನಮ್ಮ ರೀತಿಯೇ ಗೆದ್ದು ಬಂದಿರ್ತಾರೆ, ಅವರಿಗೂ ಕಮಿಟ್ಮೆಂಟ್ ಇರುತ್ತೆ ಅಂತ ಹೇಳಿದ್ದಾರೆ ಮುನಿಯಪ್ಪ. ಕುರ್ಚಿ ತ್ಯಾಗ ಮಾಡಲಿಕ್ಕೆ ನಾನು ಕೂಡ ತಯಾರಾಗಿದ್ದೇನೆ ಅಂತ ಹೇಳಿದ್ದಾರೆ. ಇನ್ನು ಸಚಿವ ಕೆ.ಎಚ್. ಮುನಿಯಪ್ಪ ಹೇಳಿಕೆಗೆ ಪ್ರತಿಕ್ರಿಯೆಯನ್ನು ನೀಡಿರುವಂತಹ ಸಚಿವ ಚಲುವರಾಯಸ್ವಾಮಿ ಅವರು, ಅದು ಅವರ ವೈಯಕ್ತಿಕ ಅಭಿಪ್ರಾಯ, ಆದರೆ ತೀರ್ಮಾನ ಮಾಡುವಂಥದ್ದು ಎಐಸಿಸಿ ಹಾಗೂ ಸಿಎಂ ಮತ್ತು ಡಿಸಿಎಂ ಅಂತ ಹೇಳಿದ್ರು. ಸಚಿವ ಸತೀಶ್ ಜಾರಕಿಹೊಳಿ ಸಹ ರಿಯಾಕ್ಟ್ ಮಾಡಿದ್ದು, ಅದನ್ನೆಲ್ಲ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ, ದೆಹಲಿ ನಾಯಕರ ನಿರ್ಧಾರಕ್ಕೆ ಎಲ್ಲರೂ ಕೂಡ ಬದ್ಧರಾಗಿರ್ತೇವೆ ಅಂತ ಹೇಳಿದ್ದಾರೆ. ಅದು ಹೈಕಮಾಂಡ್ ಅಂತಿಮವಾಗಿ ತೀರ್ಮಾನ ಮಾಡಬೇಕಲ್ಲ, ಅವ್ರು ಏನು ಮಾಡ್ತಾರೆ ಅದು ಎಲ್ಲರೂ ಕೇಳಲೇಬೇಕಾಗ್ತೈತೆ, ಅದು ಪ್ರಶ್ನೆ ಇಲ್ಲ. ಆದರೆ ಅಲ್ಲಿ ಏನು ನಿರ್ಣಯ ಆಗಿದ್ದು ನಮಗೆ ಅದು ಮಾಹಿತಿ ಇಲ್ಲ ಅಂತ ಪದೇ ಪದೇ ಹೇಳಿದ್ವಿ, ಈಗ ಅವ್ರು ಅದನ್ನ ಹೇಳಿದ್ವಿ. ಇನ್ನು ಸಿ.ಟಿ. ರವಿಗೆ ಟ್ರೀಟ್ಮೆಂಟ್ ಕೊಡಬೇಕು ಅಂತ ಹೇಳಿದಂತ ಡಿಸಿಎಂ ಡಿ.ಕೆ. ಶಿವಕುಮಾರ್ಗೆ ಬಿಜೆಪಿ ನಾಯಕ ಸಿ.ಟಿ. ರವಿ ತಿರುಗೇಟನ್ನ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದಂತ ಅವರು, ನಾನು ಪೇಷಂಟೂ ಅಲ್ಲ, ಡಿ.ಕೆ.ಶಿ ಡಾಕ್ಟರೂ ಅಲ್ಲ, ನನ್ನ ಕೊರತೆ ನೀಗಿಸೋದಾದ್ರೆ ಅವರ ಬಳಿ ಇರುವಂತ 1,500 ಕೋಟಿ ಆಸ್ತಿಯನ್ನ ಟ್ರಾನ್ಸ್ಫರ್ ಮಾಡಬೇಕು ಅಂತ ಹೇಳಿದ್ರು. ಆದರೂ ಅದು ನನಗೆ ಬೇಡ ಅಂತ ಹೇಳಿದ್ದಾರೆ. ಅದನ್ನ ರೈತರಿಗೆ, ಅಂದ್ರೆ ರೈತರಿಗೆ ಇವರು ಕೃಷಿಯಿಂದ ದುಡ್ಡು, ನಾನು ಇಷ್ಟೊಂದೆಲ್ಲ ಹಣ ಸಂಪಾದನೆ ಮಾಡ್ತೀನಿ ಅಂತ ಹೇಳ್ತಾರಲ್ಲ, ರೈತರಿಗೆ ಕೃಷಿಯಿಂದ ದುಡ್ಡು ಮಾಡೋದು ಹೇಗೆ ಅಂತ ಹೇಳ್ಕೊಡ್ಲಿ ಸಾಕು ಅಂತ ವ್ಯಂಗ್ಯವಾಡಿದ್ದಾರೆ. ಇನ್ನು ಡಿ.ಕೆ. ಶಿವಕುಮಾರ್ ಅವರು ಆ ದಿನಗಳ ಮೂಡ್ನಲ್ಲೇ ಇರಬಾರ್ದು, ಆ ದಿನಗಳು ನಿಮಗೂ ಕೂಡ ಗೊತ್ತು, ನನಗೂ ಗೊತ್ತು ಅಂತ ವ್ಯಂಗ್ಯ ಮಾಡಿದ್ದಾರೆ. ಸಿ.ಟಿ. ರವಿ ಆರೋಪಕ್ಕೆ ಪ್ರತಿಕ್ರಿಯಿಸಿರುವಂತಹ ಡಿಸಿಎಂ ಡಿ.ಕೆ. ಶಿವಕುಮಾರ್, ಸಿ.ಟಿ. ರವಿಯ ಒಂದೊಂದು ಮಾತುಗಳು ನನಗೆ ಕೇಳಿಸ್ತಾ ಇದೆ, ಸಮಯ ಬರಲಿ, ಶುಭ ಗಳಿಗೆ ಶುಭ ಮುಹೂರ್ತದಲ್ಲಿ ಉತ್ತರ ಕೊಡ್ತೀನಿ ಅಂತ ಹೇಳಿದ್ದಾರೆ. ಈ ಹಿಂದೆನೂ ಕೂಡ ಸಾಕಷ್ಟು ಬಾರಿ ಹಿಂಗೆ ಹೇಳಿದ್ದಾರೆ, ಈಗ ಅದನ್ನು ಕಂಟಿನ್ಯೂ ಮಾಡ್ತಾ ಇದ್ದಾರೆ. ರೆಡಿಮೇಡ್ ಸ್ಟೇಟ್ಮೆಂಟ್. ಸಮುದಾಯದ ಬಗ್ಗೆ ಆಕ್ಷೇಪಾರ್ಹ ಹೇಳಿಕೆ ನೀಡಿದಂತ ಸಚಿವ ಮಲ್ಲಿಕಾರ್ಜುನ್ ಅವರಿಗೆ ಸಂಕಷ್ಟ ಎದುರಾಗಿದೆ. ಸಚಿವ ಎಸ್ ಮಲ್ಲಿಕಾರ್ಜುನ್ ವಿರುದ್ಧ ಮತ್ತೊಂದು ದೂರನ್ನ ದಾಖಲು ಮಾಡಲಾಗಿದೆ. ಇನ್ನಷ್ಟೇ ರಾಜಾಜಿನಗರ ಠಾಣೆಯಲ್ಲಿ ದಾಖಲಾಗಿದ್ದಂತ ಎನ್ಸಿಆರ್ ವಿಧಾನಸೌಧ ಠಾಣೆಗೆ ಶಿಫ್ಟ್ ಮಾಡಲಾಗಿತ್ತು. ಈಗ ರಮೇಶ್ ಎಂಬುವರು ಪರಪ್ಪನ ಅಗ್ರಹಾರ ಪೊಲೀಸ್ ಠಾಣೆಯಲ್ಲಿ ದೂರನ್ನ ಕೊಟ್ಟರು. ಸೊ ಹೀಗಾಗಿ ಎನ್ಸಿಆರ್ ಅನ್ನ ದಾಖಲು ಮಾಡಲಾಗಿದೆ. ಅಂದ್ರೆ ಸಚಿವರ ವಿರುದ್ಧ ಪ್ರಕರಣ ದಾಖಲಿಸಿಕೊಳ್ಳಿಕ್ಕೆ ಪೊಲೀಸರು ಹಿಂದೆ ಮುಂದೆ ನೋಡ್ತಾ ಇದ್ದಾರಂತೆ. ಸಚಿವರ ಮೇಲೆ ಎಫ್ಐಆರ್ ಹಾಕಲಿಕ್ಕೆ ವಿಧಾನಸೌಧ ಪೊಲೀಸರು ಕಾನೂನು ತಜ್ಞರ ಮೊರೆ ಹೋಗಿದ್ದಾರೆ. ಕೇಂದ್ರ ಸಚಿವ ಭಗವಂತ್ ಖೂಬಾ ಹಾಗೂ ಬಿಜೆಪಿ ಶಾಸಕ ಪ್ರಭು ಚೌಹಾಣ್ ಮಧ್ಯೆ ನಡೀತಾ ಇರುವಂತಹ ವೈಯಕ್ತಿಕ ಸಮರ ಪೊಲೀಸ್ ಠಾಣೆವರೆಗೂ ಕೂಡ ತಲುಪಿದೆ. ಪ್ರಭು ಚೌಹಾಣ್ ಅವರ ಆರೋಪಗಳೆಲ್ಲ ಸುಳ್ಳು, ನಾನು ಅವರನ್ನ ಕೊಲೆ ಮಾಡಿಸ್ತೀನಿ ಅಂತ ಸುಳ್ಳು ಹೇಳ್ತಿದ್ದಾರೆ. ಅಪ್ಪಿ ತಪ್ಪಿ ಪ್ರಭು ಚೌಹಾಣ್ಗೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ, ಅಹಿತಕರ ಘಟನೆ ನಡೆದ್ರೆ ಅದಕ್ಕೆ ನಾನು ಹೊಣೆಯಲ್ಲ ಅಂತ ಭಗವಂತ್ ಖೂಬಾ ಬೀದರ್ ಎಸ್ಪಿ ಅವರಿಗೆ ಪತ್ರವನ್ನ ಬರೆದಿದ್ದಾರೆ. ಸುಖ ಸುಮ್ಮನೆ ನನ್ನ ತೇಜೋವಧೆ ಮಾಡುವಂತ ಕೆಲಸವನ್ನ ಚೌಹಾಣ್ ಮಾಡ್ತಿದ್ದಾರೆ. ನನ್ನ ವಿರುದ್ಧ ಯಾವುದೇ ಆರೋಪ, ತೇಜೋವಧೆ ಮಾಡಿದ್ರೆ ಕಾನೂನು ಕ್ರಮವನ್ನ ಕೈಗೊಳ್ಳಿ ಅಂತನೂ ಕೂಡ ಪತ್ರದಲ್ಲಿ ಭಗವಂತ್ ಖೂಬಾ ಉಲ್ಲೇಖವನ್ನ ಮಾಡಿದ್ದಾರೆ. ಇಷ್ಟೆಲ್ಲ ಆಗ್ತಾ ಇದೆ, ರಾಜ್ಯಾಧ್ಯಕ್ಷರು ಎಲ್ಲಿ ಹೋಗಿದಾರಪ್ಪ? ಅವ್ರ ಶಾಸಕರು ಸಂಸದರ ನಡುವೆ ಇಷ್ಟೆಲ್ಲ ಕಿತ್ತಾಟ ಆದ್ರೂ ಕೂಡ ಸೈಲೆಂಟ್ ಆಗಿ ಅವರೇ. ಸಿಎಂ ಸಿದ್ದರಾಮಯ್ಯ ಪ್ರಧಾನಿ ಮೋದಿ ಅವರ ಮೇಲೆ ಸಾಲು ಸಾಲು ಟ್ವೀಟ್ ಅನ್ನ ಹಾಕಿ ಹರಿಹಾಯ್ದಿದ್ದಾರೆ. ಸ್ವಾತಂತ್ರ್ಯ ದಿನಾಚರಣೆ ದಿನ ಮಾಡಿದಂತ ಭಾಷಣಕ್ಕೆ ಸಿಎಂ ಟ್ವೀಟ್ ಮೂಲಕ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರೇ, ಕೆಂಪು ಕೋಟೆಯಿಂದ ನೀವು ಮಾಡಿದಂತ ಚುನಾವಣಾ ಭಾಷಣ ಗಮನಿಸಿದೆ.
ದೇಶದ ಗಂಭೀರ ವಿಚಾರಗಳು, ಅಭಿವೃದ್ಧಿ ವಿಚಾರಗಳನ್ನು ಬಿಟ್ಟು ಚುನಾವಣಾ ಸಮಾವೇಶದಲ್ಲಿ ಮಾಡುವಂತ ರಾಜಕೀಯ ಭಾಷಣಕ್ಕೆ ತಮ್ಮನ್ನ ಸೀಮಿತಗೊಳಿಸಿದ್ದು ವಿಷಾದನೀಯ ಅಂತ ಟ್ವೀಟ್ ಅನ್ನ ಹಾಕಿದ್ದಾರೆ. ಇನ್ನು ಮಣಿಪುರ ಹಿಂಸಾಚಾರದ ಕುರಿತು ಖಚಿತ ನಿಲುವನ್ನ ಪ್ರಕಟಿಸಲಿಲ್ಲ. ಬೆಲೆ ಏರಿಕೆ ಬಗ್ಗೆ ಮಾತಾಡಲಿಲ್ಲ. ನೀವು ದೇಶದ ಉತ್ತರ ಭಾಗದಲ್ಲಿ ನೈಸರ್ಗಿಕ ವಿಕೋಪಗಳಾಗಿರುವಂಥ ಅತಿವೃಷ್ಟಿ, ಮೇಘ ಸ್ಫೋಟಗಳ ಬಗ್ಗೆ ಮಾತನಾಡದ ನಿಮ್ಮ ಜಾಣ ಮೌನವನ್ನ ಅರ್ಥ ಮಾಡಿಕೊಳ್ಳುವಷ್ಟು ಜನ ಪ್ರಜ್ಞಾವಂತರಿದ್ದಾರೆ ಅಂತ ಟ್ವೀಟ್ ಹಾಕಿದ್ದಾರೆ. ಅನುಮತಿ ಇಲ್ಲದೆ ಪ್ರತಿಷ್ಠಾಪನೆ ಮಾಡಿದಂತ ಶಿವಾಜಿ ಪುತ್ಥಳಿಯನ್ನ ಬಾಗಲಕೋಟೆ ಪೊಲೀಸರು ಹಾಗೂ ನಗರಸಭೆ ಅಧಿಕಾರಿಗಳು ತೆರವುಗೊಳಿಸಿದ್ದಾರೆ. ಬಾಗಲಕೋಟೆಯ ಸೋನಾರ ಬಡಾವಣೆಯ ವಿವಾದಿತ ಜಾಗದಲ್ಲಿ ಶಿವಾಜಿ ಪ್ರತಿಮೆ ಪ್ರತಿಷ್ಠಾಪನೆ ಮಾಡಲಾಗಿತ್ತು. ಈಗ ಡಿಸಿ ಆದೇಶದ ಮೇರೆಗೆ ಪ್ರತಿಮೆ ಸ್ಥಳಾಂತರಿಸಲಾಗಿದ್ದು ಟಾಟಾ ಏಸ್ ವಾಹನದಲ್ಲಿ ಶಿವಾಜಿ ಪ್ರತಿಮೆಯನ್ನ ನಗರಸಭೆ ಸಿಬ್ಬಂದಿ ಸಾಗಿಸಿದ್ದಾರೆ. ಈ ವೇಳೆ ವಿರೋಧಿಸಿ ಹಿಂದೂ ಕಾರ್ಯಕರ್ತರು ಪ್ರತಿಭಟನೆಯನ್ನು ಮಾಡಿದರು. ಮುಂಜಾಗ್ರತಾ ಕ್ರಮವಾಗಿ ಆಗಸ್ಟ್ 18ರ ಮಧ್ಯರಾತ್ರಿ 12ರವರೆಗೂ ಕೂಡ ಬಾಗಲಕೋಟೆಯಲ್ಲಿ ನಿಷೇಧಾಜ್ಞೆಯನ್ನು ಜಾರಿಗೊಳಿಸಿ ಬಾಗಲಕೋಟೆ ಡಿಸಿ KM ಜಾನಕಿ ಅವರು ಆದೇಶವನ್ನು ಹೊರಡಿಸಿದ್ದಾರೆ.